ಶ್ರೀಯೋಗಿ ಸಿದ್ದರಾಮೇಶ್ವರ 853ನೇ ಜಯಂತಿಯ ಶುಭಾಶಯಗಳು. ಸಿದ್ದರಾಮಯ್ಯನವರು 12ನೇ ಶತಮಾನದಲ್ಲಿ ಸೋಮನಲ್ಲಿಂದಲೇ ಪ್ರಸಿದ್ಧ ವಚನಕಾರ. 12ನೇ ಶತಮಾನದಲ್ಲಿ ಶಿವಶರಣ ಶ್ರಮದಾನ ಸ್ವಯಂ ಸೇವೆಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಆ ಕಾಲಘಟ್ಟದ ಕಾಯಕ ಪ್ರತಿನಿಧಿಯಾಗಿ ಸಿದ್ದರಾಮಯ್ಯ ನಿಲ್ಲುತ್ತಾರೆ. ಸಿದ್ದರಾಮಯ್ಯ ಬಾಲ್ಯದಲ್ಲಿ ಮೌನದ ಅಪರಾವತಾರರಾದರು. ಅವರುಗಳಲ್ಲಿ ತೇಜಸ್ಸು ತಿಳದೊಳ ತೈಲದಂತೆ, ಹಾಲಿನ ಮರೆಯ ತುಪ್ಪದಂತೆ, ಮಾವಿನ ಮರಡಿಯಲ್ಲಿ ಪಶುಪತಿಯ ಆರಾಧನೆಯಲ್ಲಿ ವಿಕಾಸಗೊಳ್ಳುತ್ತಾ ಸಾಗುತ್ತಾ ಇದ್ದಾರೆ. ಇವರ ಆದರ್ಶ ತತ್ವಗಳನ್ನು ನಾವು ಪಾಲಿಸೋಣ ಅಂತ ಹೇಳುತ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಸಂಸ್ಥೆ ಇಲಾಖೆ, ಮಹಾನಗರ ಪಾಲಿಕೆ ಬಳ್ಳಾರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶ್ರೀಯೋಗಿ ಸಿದ್ದರಾಮೇಶ್ವರ 853ನೇ ಜಯಂತ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಮಕರ ಸಂಕ್ರಾಂತಿ ಹಬ್ಬನೂ ಕೂಡ ಇದೆ. ಈ ಹಬ್ಬದ ಕೂಡ ನಿಮಗೆ ಶುಭಾಶಯಗಳು. ಹಾಗಾಗಿ 2 ಹಬ್ಬಗಳು ಕೂಡಿ ಬಂದಿದೆ. ಒಂದು ಸಿದ್ದರಾಮೇಶ್ವರ ಹುಟ್ಟಿದ ಹಬ್ಬ ಆಚರಣೆ ಮಾಡೋದು, ಇನ್ನೊಂದು ಈ ಸಂಕ್ರಾಂತಿ ಹಬ್ಬದ ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ. 2 ಹಬ್ಬಗಳ ನಮಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಸೊ ಬಹುಶಃ ತಮಗೆಲ್ಲ ನೋಡಿರ್ತೀರ, ಈಗಾಗಲೇ ಉಪನ್ಯಾಸ ನೀಡಲು ವಿಷಯಕ್ಕೆ ಪರಿಣಿತಿ ಹೊಂದಿರತಕ್ಕಂಥ ಶ್ರೀಯುತ ಡಾಕ್ಟರ್ ಗಾದಿಗೆಪ್ಪ ಅವರು ಬಂದಿದ್ದಾರೆ. ಇದನ್ನ ಶ್ರೀ ಸಿದ್ದರಾಮೇಶ್ವರ ಬಗ್ಗೆ, ಅವರ ಜೀವನ, ಅವರ ಹುಟ್ಟು, ಅವರ ಹೋರಾಟ, ಅವರ ಕರ್ಮ, ಅಂದ್ರೆ ಏನೇನೆಲ್ಲ ಮಾಡಿದ್ದಾರೆ, ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದನ್ನೆಲ್ಲ ಅವರು ಎಳೆಯಾಗಿ ಅದನ್ನ ವಿಸ್ತರಿಸಿ ಹೇಳಲಿದ್ದಾರೆ. ನನಗೆ 2-3 ಅಂಶ ಏನಿದೆ ಅಂದ್ರೆ, ಈ ಮಹನೀಯರು ಬಸವಣ್ಣವರ ಸಮಕಾಲೀನರು ಮತ್ತು ಅಲ್ಲಂಪ್ರಭು ಇವರ ಸಮಕಾಲೀನರು ಮತ್ತು ಇವರ ಆದರ್ಶಗಳು ನಾವೆಲ್ಲ ಪಾಲನೆ ಮಾಡಬೇಕು. ಏಕೆಂದ್ರೆ ಇವರು ಕರ್ಮಯೋಗಿ, ಅಂದ್ರೆ ಬಾಲ್ಯದಿಂದಲೇ ಅವರು ಕರ್ಮದಲ್ಲಿ ನಂಬಿಕೆ ಇಟ್ಟವರು, ಕೆಲಸದಲ್ಲಿ ನಂಬಿಕೆ ಇಟ್ಟವರು. ಅವರು ಸಾವಿರಾರು ಕೆರೆಗಳನ್ನ ಕಟ್ಟಿ ಜನರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲಿಕ್ಕೆ, ನೀರಿಗೆ ಕುಡಿಯಲಿಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಮಹಾಯೋಗಿ. ಇವರ ಆದರ್ಶಗಳು, ಕಾರ್ಯಗಳು ನಮಗೆಲ್ಲ ಈಗಲೂ ಕೂಡ ನಮಗೆ ಮಾದರಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಒಂದೇನಂದ್ರೆ ಇವರು ಜಾತೀಯತೆಯನ್ನ ಖಂಡನೆ ಮಾಡ್ತಾರೆ. ಅಂದ್ರೆ ಭಕ್ತಿ ಭಂಡಾರಿ ಬಸವಣ್ಣನವರ ಸಮಕಾಲಿಕರಾಗಿದ್ದು ಇವರು ಕೂಡ ಈ ಜಾತೀಯತೆಯ ಅನಿಷ್ಟ ಪದ್ಧತಿಯನ್ನು ಕೂಡ ವಿರೋಧಿಸುತ್ತಾರೆ. ಅದೇ ರೀತಿ ಇವರು ಏನು ಲಿಂಗ ಭೇದ, ಹೆಣ್ಣು ಗಂಡು ಭೇದ ಭಾವ ಇರಬಾರದು ಅನ್ನೋದು ಕೂಡ ಇವರು ಕೂಡ ಒತ್ತಡ ಕೊಡ್ತಾರೆ. ಇಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲರೂ ಬಂದಿದ್ದೀರಾ. ಆದ್ರೆ ಈ ಮಹಾ ಯೋಗಿಗಳು, ಅಂದ್ರೆ ಈ ಮಹನೀಯರು ಹೇಳ್ತಕ್ಕಂಥ ಆದರ್ಶ ಏನಿದೆ, ಇಲ್ಲಿ ಕೂಡ ಈಗ ಎಷ್ಟು ಇಲ್ಲಿ ಆಸನಗಳಿದ್ದಾವೆ, 50% ಮಹಿಳೆಯರುಗಳು ಇರಲಾಗಿತ್ತು. ಅಂದ್ರೆ ನಾವು ಇನ್ನೂ ಅವರಿಗೆ ಹೆಚ್ಚಿನ ಗೌರವ ಕೊಡ್ಬೇಕಂದ್ರೆ ಮಹಿಳೆಯರು ಕೂಡ ಇಲ್ಲಿ ಬರಬೇಕಂತ ನಾನು ಮುಂದಿನ ಒಂದು ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಬರಲಿಕ್ಕೆ ನಾನು ಆಶೆಯನ್ನು ಪಡ್ತೇನೆ. ಏನಂದ್ರೆ ಶ್ರೀ ಸಿದ್ದರಾಮೇಶ್ವರ ಒಂದು ಸಿದ್ಧಾಂತವೂ ಕೂಡ, ಸೊ ಈ ಹಿಂದಿನ ಏನು ಮಹಾ ವ್ಯಕ್ತಿಗಳಿದ್ದಾರೆ, ಅವರ ಸಿದ್ಧಾಂತಗಳು, ಆದರ್ಶಗಳು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಬದಲಾಗಿ ಇವರು ವಿಶ್ವ ಮಾನವ ಅಂದ್ರೆ ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ಉತ್ಕೃಷ್ಟವಾದ, ಒಂದು ಆರೋಗ್ಯಕರವಾದ ಸಮಾಜವನ್ನು ಕಟ್ಟುವಲ್ಲಿ ಈ ಮಹಾನ್ ವ್ಯಕ್ತಿಗಳ ಆಚರಣೆ ಎಲ್ಲರೂ ಕೂಡ ಮಾಡಬೇಕು. ಒಂದು ಸಮುದಾಯಕ್ಕೆ ಸೀಮಿತವಾಗಬಾರದು ಅನ್ನೋದು ನಮ್ಮ ಆಶಯ. ಅದೇ ರೀತಿ ಏನ್ ಜಾತೀಯತೆಯನ್ನು ವಿರೋಧಿಸಿದ್ದಾರೆ, ಇಂದಿಗೂ ಕೂಡ ಜಾತೀಯತೆಯನ್ನು ಜಟಿಲವಾಗ್ತಾ ಹೆಚ್ಚಾಗ್ತಾ ಹೊರತು ಕಡಿಮೆ ಆಗ್ತಲ್ಲ. ಸೊ ಇದು ಒಂದು ರೀತಿ ನಮ್ಗೆ ಬೇಸರ ವ್ಯಕ್ತಪಡಿಸುವಂಥದ್ದು. ಅಂದ್ರೆ ಜಾತಿಯನ್ನ ವಿರೋಧಿಸಿ ಸಮಾನ ಸಮಾಜವನ್ನು ಕಟ್ಟುವ ಒಂದು ಸಂದೇಶ ನೀಡಿದರೆ ನಾವು ಅದನ್ನ ಪಾಲನೆ ಮಾಡೋಣ ಅಂತ ಹೇಳ್ತಾ ಇವತ್ತು ಬಹಳ ವಿಜೃಂಭಣೆಯಿಂದ ತಾವೆಲ್ಲ ಇದನ್ನ ಆಚರಣೆ ಮಾಡ್ತಾ ಇದ್ದೀರಾ. ಮತ್ತು ಈ ಸೋಲಾಪುರದಿಂದ ಅಂದ್ರೆ ಹುಟ್ಟು ಬಾಂಧವ್ಯದಲ್ಲಿ ಕಳೆದರೆ ಶ್ರೀ ಸಿದ್ದರಾಮೇಶ್ವರ ಅದೇ ಪ್ರದೇಶದಿಂದ ಬಂದು ನಮಗೆಲ್ಲ ಪೇಟವನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ನನಗೂ ಕೂಡ ಪೇಟ ಕಟ್ಟಿದ್ದಾರೆ. ಫಸ್ಟ್ ಟೈಮ್ ಇಲ್ಲಿ ಪೇಟ ಕಟ್ಟಿರೋದು. ಅವ್ರಿಗೆಲ್ಲರಿಗೂ ಆ ಹುಡುಗರಿಗೆ ಧನ್ಯವಾದಗಳು. ಬಹಳ ಹಬ್ಬದ ವಾತಾವರಣ ಕಾಣ್ತಾ ಇದೆ. ತಾವು ಖುಷಿಯಾಗಿದ್ದೀರಾ. ಸೊ ಇದೇ ರೀತಿ ಮುಂದಿನ ದಿನಗಳು ನಾವು ವಿಜೃಂಭಣೆ ಆಚರಿಸೋಣ. ಅದೇ ರೀತಿ ಮಹಿಳೆಯರು ಜಾಸ್ತಿ ಪ್ರಮಾಣದಲ್ಲಿ ಬರಲಿ ಅಂತ ಆಚರಿಸ್ತಾ ತಮ್ಮೆಲ್ಲರಿಗೆ ನಾವು ಮತ್ತೊಮ್ಮೆ
ಶ್ರೀ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯವನ್ನು ಹೇಳ್ತಾ ನಾನು ಮಾತನಾಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.